ಅಯೋಧ್ಯೆ ರಾಮ ಮಂದಿರದ ದೇಣಿಗೆಯ ಹಣ ಕಳ್ಳತನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ರಾಮ ಮಂದಿರ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿಯಾಗಿರುವಂತಹ ಚಂಪತ್ ರಾಯ್ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಪ್ರಧಾನ ಕಾರ್ಯದರ್ಶಿಯ ಹುದ್ದೆಗೆ ರಾಜೀನಾಮೆಯನ್ನು ಕೊಟ್ಟಿರುವಂಥದ್ದು. ಅವರ ಚಾಲಕನ ಬಂಧನದ ಬೆನ್ನಲ್ಲೇ ಚಂಪತ್ ರಾಯ್ ತಮ್ಮ ರಾಜೀನಾಮೆಯನ್ನು ಘೋಷಣೆ ಮಾಡಿದ್ದಾರೆ. ವಿಶ್ವ ಹಿಂದೂ ಪರಿಷತ್ನ ಮುಖಂಡರು ಇವರು ಚಂಪತ್ ರಾಯ್. ಸದ್ಯ ಇವರು ರಾಮ ಮಂದಿರ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿಗಳು. ಆ ಹುದ್ದೆಗೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ವಿಶ್ವ ಹಿಂದೂ ಪರಿಷತ್ ಹಿನ್ನೆಲೆಯನ್ನು ಉಳ್ಳಂತಹ ಚಂಪತ್ ರಾಯ್ ಇವರಷ್ಟೇ ಅಲ್ಲ, ಮತ್ತೊಬ್ಬ ಸದಸ್ಯ ಕೂಡ ಟ್ರಸ್ಟ್ನ ಮತ್ತೊಬ್ಬ ಸದಸ್ಯರಾಗಿರುವಂತಹ ಅನಿಲ್ ಮಿಶ್ರಾ ಇವರು ಕೂಡ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಹಣ ಕಳ್ಳತನ ಪ್ರಕರಣದಲ್ಲಿ ಈಗ 8 ಜನರ ಬಂಧನ ಆಗಿದೆ. ಈ 8 ಜನರ ಏನು ಬಂಧನ ಆಗಿತ್ತು, ಈ ಪ್ರಕರಣದಲ್ಲಿ ಚಂಪತ್ ರಾಯ್ ಅವರ ಆಪ್ತ ಕೂಡ ಇದ್ದಾನೆ. ಚಂಪತ್ ರಾಯ್ ಅವರ ಕಾರು ಚಾಲಕನೂ ಸೇರಿದಂತೆ 8 ಜನರನ್ನ SIT ಬಂಧಿಸಿದೆ. ತಮ್ಮ ಕಾರು ಚಾಲಕ, ತಮ್ಮ ಅತ್ಯಾಪ್ತ ಈತ ಬಂಧನ ಆಗ್ತಾ ಇದ್ದಂತೆ ಇದೀಗ ಚಂಪತ್ ರಾಯ್ ಕೂಡ ರಾಜೀನಾಮೆಯನ್ನು ಕೊಟ್ಟಿರುವಂಥದ್ದು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಅಯೋಧ್ಯೆಯ ದೇಣಿಗೆ ಹಣದಲ್ಲಿ 100 ಕೋಟಿ ರೂಪಾಯಿಯ ಭ್ರಷ್ಟಾಚಾರ ಆಗಿದೆ ಅಂತೇಳಿ ಏನು ಆರೋಪ ಕೇಳಿ ಬಂದಿದೆ, ಆ ಆರೋಪಕ್ಕೆ ಸಂಬಂಧಪಟ್ಟಂತೆ ರಾಮ ಮಂದಿರ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿಯಾಗಿರುವಂತಹ ವಿಶ್ವ ಹಿಂದೂ ಪರಿಷತ್ನ ಹಿನ್ನೆಲೆಯನ್ನು ಉಳ್ಳಂತಹ ಮುಖಂಡ ಚಂಪತ್ ರಾಯ್, ಇದೊಂಥರ ಬಿಗ್ ಬ್ಲೋ ಅಂತಲೇ ಹೇಳ್ಬೋದು. ಚಂಪತ್ ರಾಯ್ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ತಮ್ಮ ಪ್ರಧಾನ ಕಾರ್ಯದರ್ಶಿಯ ಹುದ್ದೆಗೆ. ಈ ಆರೋಪ ಇವತ್ತೋ ನಿನ್ನೆನೋ ಶುರುವಾಗಿರೋದಲ್ಲ, ಕಳೆದ ಹಲವು ದಿನಗಳಿಂದ ಕೇಳಿ ಬರ್ತಾನೇ ಇದೆ. ಆದರೆ ಅವರು ಇಲ್ಲಿವರೆಗೂ ಕೂಡ ಈ ಥರದ ಒಂದು ನಡೆಯನ್ನು ತೋರಿರಲಿಲ್ಲ. ಈಗ ಅವರ ಡ್ರೈವರ್ ಅರೆಸ್ಟ್ ಆಗ್ತಾ ಇದ್ದಂತೆಯೇ ರಾಜೀನಾಮೆಯನ್ನು ಕೊಟ್ಟಿರುವಂಥದ್ದು. ನಮ್ಮ ಪ್ರತಿನಿಧಿ ವಿದ್ಯಶ್ರೀ ಫೋನ್ ಸಂಪರ್ಕದಲ್ಲಿದ್ದಾರೆ. ವಿದ್ಯಶ್ರೀ, ಚಂಪತ್ ರಾಯ್ ರಾಜೀನಾಮೆ, ಹಾಗೆ ಅನಿಲ್ ಮಿಶ್ರಾ ರಾಜೀನಾಮೆ, ಅದರಲ್ಲೂ ಚಂಪತ್ ರಾಯ್ ಅವರ ಕಾರು ಚಾಲಕನ ಬಂಧನದ ಬೆನ್ನಲ್ಲೇ ಅವರು ರಾಜೀನಾಮೆಯನ್ನು ಕೊಟ್ಟಿರುವಂಥದ್ದು. ಈಗ ಏನು ಆರೋಪಗಳು ಕೇಳಿ ಬರ್ತಾ ಇದೆ, ಅದಕ್ಕೆ ಮತ್ತಷ್ಟು ಪುಷ್ಟಿ ಕೊಟ್ಟಂತೆ ಅನಿಸ್ತಾ ಇದೆ ವಿದ್ಯಶ್ರೀ. ಖಂಡಿತವಾಗ್ಲೂ ನವೀನ್, ಅಯೋಧ್ಯೆಯ ರಾಮ ಮಂದಿರದ ದೇಣಿಗೆ ಹಣ, ಕಾಣಿಕೆ ಹಣ ದುರ್ಬಳಕೆಯಾಗಿದೆ ಅನ್ನುವಂತಹ ಆರೋಪ ಏನಿದೆ, ಇದು ಕೋಟ್ಯಂತರ ರಾಮನ ಭಕ್ತರ ಆಘಾತಕ್ಕೆ ಕಾರಣ ಆಗಿತ್ತು, ಆಕ್ರೋಶಕ್ಕೆ ಕಾರಣ ಆಗಿತ್ತು, ಅನುಮಾನಗಳನ್ನ ಮೂಡಿಸಿತ್ತು. ಯಾವ ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ರಾಮ ಮಂದಿರ ನಿರ್ಮಾಣದಲ್ಲಿ ಮುಖ್ಯ ಭೂಮಿಕೆಯನ್ನು ವಹಿಸಿತ್ತೋ ಆ ಟ್ರಸ್ಟ್ ನಿಂದಾನೇ ಅಥವಾ ಆ ಟ್ರಸ್ಟ್ ನಲ್ಲಿ ಕಾರ್ಯನಿರ್ವಹಿಸ್ತಾ ಇರುವವರ ವಿರುದ್ಧವೇ ಆರೋಪ ಕೇಳಿ ಬಂದಾಗ ಭಕ್ತಿಯಲ್ಲೇ ಅಪನಂಬಿಕೆ, ಅಂದ್ರೆ ಯಾವ ರಾಮನಿಗೆ ನಾವು ಹೋಗಿ ಕಾಣಿಕೆಯನ್ನ ಕೊಡ್ತಾ ಇದೀವೋ ಅದರ ದುರುಪಯೋಗ ಆಗ್ತಾ ಇದೆ ಅಂತಂದ್ರೆ ಪ್ರಶ್ನೆ ಮಾಡುವಂತಹ ವಿಚಾರ. ರಾಜಕೀಯವಾಗಿಯೂ ಕೂಡ ಈ ಪ್ರಕರಣ ಸಂಚಲನವನ್ನ ಮೂಡಿಸಿತ್ತು. ಒತ್ತಡಗಳು ಹೆಚ್ಚಾದಾಗ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು SITಯನ್ನ ರಚನೆ ಮಾಡ್ತಾರೆ. ಆ SITಯ ಪ್ರಾಥಮಿಕ ವರದಿ ಲಭ್ಯ ಆಗಿದೆ ಅನ್ನುವಂಥ ಮಾಹಿತಿ. ಆ ಪ್ರಾಥಮಿಕ ವರದಿಯಲ್ಲಿ ಏನಿತ್ತು, ಅಕ್ರಮ ಆಗಿರೋದು ನಿಜ, ಶ್ರೀರಾಮನ ಹುಂಡಿಗೆ ಬಂದಂತಹ, ಬಾಲರಾಮನ ಹುಂಡಿಗೆ ಬಂದಂತಹ ಹಣ, ಚಿನ್ನಾಭರಣಗಳನ್ನ ದುರುಪಯೋಗ ಮಾಡ್ಕೊಂಡಿರುವುದಕ್ಕೆ ಒಂದಿಷ್ಟು ಸಾಕ್ಷಿಗಳು ಲಭ್ಯ ಆಗಿತ್ತು. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತಾಗಿರುವಂತಹ ಬೆಳವಣಿಗೆ ಇದು ಬಹಳ ಪ್ರಮುಖವಾದಂತಹ ಬೆಳವಣಿಗೆ. ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದಂತಹ ಈ ಪ್ರಕರಣ ಅಥವಾ ದೇಶವನ್ನೇ ಬೆಚ್ಚಿ ಬೀಳಿಸಿದಂತಹ ಈ ಪ್ರಕರಣದಲ್ಲಿ ಪ್ರಧಾನ ಕಾರ್ಯದರ್ಶಿ, ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿಯಾಗಿರುವಂತಹ ಚಂಪತ್ ರಾಜ್ ಹಾಗೆ ಟ್ರಸ್ಟಿ ಅನಿಲ್ ಮಿಶ್ರಾ ಅವರು ನೈತಿಕ ಹೊಣೆಯನ್ನ ಹೊತ್ತು ಈಗ ರಾಜೀನಾಮೆಯನ್ನ ಸಲ್ಲಿಸುವಂತಹ ಕೆಲಸವನ್ನ ಮಾಡಿದ್ದಾರೆ. ಭಕ್ತರು ಸಲ್ಲಿಸಿದಂತಹ ಕಾಣಿಕೆಗಳ ನಿರ್ವಹಣೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಗಿರುವಂತಹ ಅಕ್ರಮ ಏನಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಅದಕ್ಕೆ ಪ್ರಮುಖ ಕಾರಣ ಚಂಪತ್ ರಾಯ್ ಅವರ ರಾಜೀನಾಮೆಗೆ ಅವರ ಕಾರು ಚಾಲಕ ಬಂಧನ ಆಗಿತ್ತು. ಕಾರು ಚಾಲಕನ ಬಂಧನ ಆಗ್ತಾ ಇದ್ದ ಹಾಗೆ ಅವರು ನೈತಿಕ ಹೊಣೆಯನ್ನ ಹೊತ್ತು ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. FIR ದಾಖಲಾದಂತಹ ಕೆಲವೇ ಗಂಟೆಗಳಲ್ಲಿ 8 ಆರೋಪಿಗಳನ್ನ ಅಧಿಕಾರಿಗಳು ಬಂಧಿಸುವಂತಹ ಕೆಲಸ ಮಾಡಿದ್ರು. ಅವಿನಾಶ್ ಶುಕ್ಲಾ, ಅನುಕಲ್ಪ ಮಿಶ್ರಾ, ಲವಕುಶ್ ಮಿಶ್ರಾ, ಮನೀಶ್ ಕುಮಾರ್ ಯಾದವ್, ಕರುಣೇಶ್ ಪಾಂಡೆ, ರಾಮಾಶಂಕರ್ ಮಿಶ್ರಾ, ಸುಭಾಷ್ ಶ್ರೀವಾಸ್ತವ್ ಹಾಗೆ ರಾಮಾಶಂಕರ್ ಯಾದವ್ ಅಲಿಯಾಸ್ ಟಿನ್ನು ಇವರನ್ನೆಲ್ಲ ಅರೆಸ್ಟ್ ಮಾಡುವಂತಹ ಕೆಲಸ ಆಗಿತ್ತು. ಈಗ ಚಂಪತ್ ರಾಯ್ ಅವರ ರಾಜೀನಾಮೆ ಹಾಗೆ ಆ ಮತ್ತೋರ್ವ ಟ್ರಸ್ಟಿ ಅನಿಲ್ ಮಿಶ್ರಾ ಅವರ ರಾಜೀನಾಮೆ ಹಲವು ಅನುಮಾನಗಳಿಗೆ ಕಾರಣ ಆಗ್ತಾ ಇದೆ. ರಾಜೀನಾಮೆ ಕೊಟ್ಟ ತಕ್ಷಣ ಎಲ್ಲ ಸರಿ ಹೋಯ್ತಾ? ಇಲ್ಲ. ರಾಜೀನಾಮೆ ಕೊಟ್ಟವರ ಹಿನ್ನೆಲೆ, ಯಾಕೆ ರಾಜೀನಾಮೆ ಕೊಟ್ಟರು, ಅವರ ಪಾತ್ರ ಏನಿತ್ತು ಇದರಲ್ಲಿ ಅನ್ನೋದು ಹೊರಗಡೆ ಬರಬೇಕು, ಆ ಬಗ್ಗೆ ತನಿಖೆ ಆಗ್ಬೇಕು ಅನ್ನುವಂತಹ ಆಗ್ರಹ ಕೇಳಿ ಬರ್ತಾ ಇದೆ. ಈಗ SIT ತನ್ನ ಪ್ರಾಥಮಿಕ ವರದಿ ಲಭ್ಯ ಆಗಿದೆ. SITಯದ್ದು ಕಂಪ್ಲೀಟ್ ವರದಿಯನ್ನ ಇನ್ನೂ ಕೂಡ ಉತ್ತರ ಪ್ರದೇಶ ಸರ್ಕಾರಕ್ಕೆ ಸಲ್ಲಿಕೆ ಮಾಡಿಲ್ಲ. ಆ ವರದಿಯಲ್ಲಿ ಬೆಳಕಿಗೆ ಬಂದಿದ್ದೇನು, ಸಿಬ್ಬಂದಿಯನ್ನು ಸಮರ್ಪಕವಾಗಿ ಇವರು ಪರಿಶೀಲನೆ ಮಾಡ್ತಾ ಇರಲಿಲ್ಲ. ಯಾವಾಗ ಹಣ ಎಣಿಕೆ ಮಾಡುವಂತಹ ಸಂದರ್ಭದಲ್ಲಿ, ಜೊತೆಗೆ ಸೂಕ್ಷ್ಮ ಪ್ರದೇಶಗಳಿಗೆ ಪ್ರವೇಶಿಸುವಂತಹ ಸಿಬ್ಬಂದಿಯನ್ನ ಚೆಕ್ಕೆ ಮಾಡ್ತಿರ್ಲಿಲ್ಲ.
ಸಿಸಿಟಿವಿಯ ನಿರ್ವಹಣೆಯಲ್ಲಿ ಸರಿಯಾಗಿ ಆಗ್ತಿರ್ಲಿಲ್ಲ. ದೇವಸ್ಥಾನದಿಂದ ಟ್ರಸ್ಟ್ನ ಕಚೇರಿ ಹಾಗೆ ಬ್ಯಾಂಕ್ಗೆ ಕಾಣಿಕೆಯನ್ನ ಸಾಗಿಸುವಂತಹ ಕ್ರಮ ಇದೆಯಲ್ಲ, ಅಲ್ಲಿ ಅಕ್ರಮ ಆಗ್ತಾ ಇದೆ. ಜೊತೆಗೆ ಕಾಣಿಕೆ ಎಣಿಕೆಯಲ್ಲಿ ಹೊರಗುತ್ತಿಗೆ ಸಿಬ್ಬಂದಿಯನ್ನ ಇವರು ಬಳಕೆ ಮಾಡಿದ್ದು, ಅವರ ನೇಮಕಾತಿ ಯಾರು ಮಾಡ್ತಾ ಇದ್ರು, ಹೇಗೆ ಮಾಡ್ತಾ ಇದ್ರು, ಅದರಲ್ಲೂ ಕೂಡ ಲೋಪಗಳಿದ್ದಾವೆ. ಭಕ್ತರು ಅರ್ಪಿಸಿದಂತಹ ಚಿನ್ನ, ಬೆಳ್ಳಿ, ಆಭರಣಗಳು ಸೇರಿದಂತೆ ಅಮೂಲ್ಯ ವಸ್ತುಗಳನ್ನ, ದಾಖಲೆಗಳನ್ನ ಮೇಂಟೈನ್ ಮಾಡಬೇಕು. ಆ ದಾಖಲೆಗಳ ಮೇಂಟೆನೆನ್ಸ್ ಹಾಗೆ ಸಂಗ್ರಹದಲ್ಲೂ ಕೂಡ ಅಕ್ರಮ ಆಗಿದೆ ಅನ್ನುವುದು SITಯ ಪ್ರಾಥಮಿಕ ವರದಿಯಲ್ಲೇ ಬಯಲಾಗಿತ್ತು. ಇದೆಲ್ಲ ಆದಂತಹ ನಂತರದಲ್ಲಿ, ಚಂಪತ್ ರಾಯ್ ಅವರ ಕಾರು ಚಾಲಕನ ಬಂಧನ ಆದಂತಹ ನಂತರದಲ್ಲಿ ಇಬ್ಬರು ಪ್ರಮುಖ ಟ್ರಸ್ಟಿಗಳು, ಮುಖ್ಯ ಟ್ರಸ್ಟಿ ಆಗಿರುವಂತಹ ಚಂಪತ್ ರಾಯ್ ಹಾಗೆಯೇ ಅನಿಲ್ ಮಿಶ್ರಾ ಇಬ್ರು ಕೂಡ ಸದ್ಯ ರಿಸೈನ್ ಮಾಡಿದ್ದಾರೆ. ಅಲ್ಲಿ ಲೋಕಲ್ ಬಿಜೆಪಿ ಲೀಡರ್ಗಳೇ ಆಗ್ರಹವನ್ನ ಮಾಡ್ತಿದ್ದಾರೆ. ರಾಜೀನಾಮೆ ಕೊಟ್ರೆ ಸಾಲದು, ಇವರಿಬ್ಬರ ಆಸ್ತಿಗಳು, ಇವರಿಬ್ಬರ ಪಾತ್ರ, ಇದೆಲ್ಲದರ ಬಗ್ಗೆ ಕೂಲಂಕುಷವಾದಂತಹ ತನಿಖೆ ಆಗಬೇಕು ಅನ್ನುವಂತಹ ಆಗ್ರಹವನ್ನ ಮಾಡಲಾಗ್ತಾ ಇದೆ. ಬಟ್ ದೆನ್ ಇಡೀ ಪ್ರಕರಣದಲ್ಲಿ ಇವತ್ತಾಗಿರೋದು ಬಹಳ ಪ್ರಮುಖವಾದಂತಹ ಬೆಳವಣಿಗೆ ಅಂತ ಹೇಳಿದ್ರೆ ಬಹುಶಃ ನವೀನ್ ತಪ್ಪಾಗ್ಲಿಕ್ಕಿಲ್ಲ. ಥ್ಯಾಂಕ್ ಯು ವಿದ್ಯಶ್ರೀ. ಗಮನಿಸ್ತಾ ಇದ್ದೀರಾ, ಚಂಪತ್ ರಾಯ್ ಅವರು ಒಂದು ಫೋಟೋ, ಒಂದು ಕಡೆ ಚಂಪತ್ ರಾಯ್ ಅವರ ಫೋಟೋ ಇದ್ದರೆ ಮತ್ತೊಬ್ಬರು ಅನಿಲ್ ಮಿಶ್ರಾ, ಇವರು ಕೂಡ ಟ್ರಸ್ಟಿ. ಸದ್ಯ ಈ ಇಬ್ಬರ ಮೇಲೂ ಕೂಡ ಆರೋಪ ಇದೆ. ಇವರು ರಾಜೀನಾಮೆ ಕೊಟ್ಟರೆ ಆಗೋದಿಲ್ಲ, ಕೇವಲ ರಾಜೀನಾಮೆಗೆ ಸೀಮಿತ ಆಗಬಾರ್ದು. ಇದು ಇಲ್ಲಿ ಆಗಿರುವಂತಹ ಹಗರಣ ಏನಿದೆ, ಇಲ್ಲಿ ಆಗಿರುವಂತಹ ಅಕ್ರಮ ಏನಿದೆ, ಇದರ ಕೂಲಂಕಷ ತನಿಖೆ ಆಗಲೇಬೇಕು. ಜೊತೆಗೆ ಇವರಾಗಿ ಇವರು ಇಷ್ಟು ದಿನ ಇಲ್ದಿರೆ ಈಗ ರಾಜೀನಾಮೆ ಕೊಟ್ಟಿದ್ದಾರಲ್ಲ, ರಾಜೀನಾಮೆ ಕೊಡೋದಕ್ಕೆ ಕಾರಣ ಏನು, ಅದರ ಹಿನ್ನೆಲೆ ಏನು, ಅವರ ಆಸ್ತಿ ಪಾಸ್ತಿಯ ಹಿನ್ನೆಲೆಗಳು ಎಲ್ಲವನ್ನೂ ಕೆದಕಬೇಕು, ಎಲ್ಲದರ ತನಿಖೆ ಆಗಬೇಕು. ಸಂಪೂರ್ಣ ತನಿಖೆಯಾಗಿ ಇದರಲ್ಲಿ ಯಾರೇ ತಪ್ಪಿತಸ್ಥರಿದ್ರು, ಈ ಹಗರಣದಲ್ಲಿ ಯಾರೇ ಭಾಗಿಯಾಗಿದ್ರು ಕೂಡ ಅವರಿಗೆ ಶಿಕ್ಷೆ ಆಗಬೇಕು, ಅವರ ವಿರುದ್ಧ ಕಠಿಣ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಹೇಳಿ ಕೋಟ್ಯಂತರ ರಾಮನ ಭಕ್ತರು ಇವತ್ತು ಆಗ್ರಹವನ್ನು ಮಾಡ್ತಾ ಇರುವಂಥದ್ದು. ರಾಮನ ಹೆಸರಲ್ಲಿ ಇವರು ಅಕ್ರಮವನ್ನು ಮಾಡಿದ್ದಾರೆ, ರಾಮನ ಹೆಸರಲ್ಲಿ ಹಣವನ್ನು ಹೊಡೆದಿದ್ದಾರೆ. ದೇಣಿಗೆ ಅಂತ ಬಂದ ಹಣವನ್ನು ದೇಣಿಗೆ ಕಾರ್ಯಕ್ಕೆ, ದೇಣಿಗೆ ಕೊಡುವ ಉದ್ದೇಶಕ್ಕೆ ಬಳಸದೆ, ಯಾವ ಕಾರಣಕ್ಕೆ ಕೊಟ್ಟಿದ್ರು ಅದನ್ನು ಬಳಸದೆ ಅಕ್ರಮಕ್ಕೆ ಬಳಸಿದ್ದಾರೆ ಅನ್ನೋದು ಆರೋಪ. ಅದರ ತನಿಖೆ ಆಗಲಿ ಅಂತ ಆಗ್ರಹಿಸಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.